ಸೊ ಹಲೋ ಪ್ರಜು ಫ್ಯಾಮಿಲಿಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತ ಸಖತ್ತಾಗಿದ್ದೀನಿ. ನೀವು ಆಗಿದ್ದೀರಾ ಅನ್ಕೊಂಡು ಇವ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಬ್ಲಾಗು ನಾನು ಆ್ಯಕ್ಚುಲಿ ಒಂದು ಆ್ಯಸ್ ಯೂಶುವಲಿ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ನಾನು ಬೆಂಗಳೂರಿಗೆ ಹೋಗಿ ಬಂದಿದ್ದೀನಿ. ನೆನ್ನೆ ಟ್ರಿಪ್ ಮಾತ್ರ ಒಂಥರ ಖುಷಿ ಕೊಡ್ತು ಗೈಸ್ ನನಗೆ. ಪಟ್ಟದ ಹಾರಾಡೋದಲ್ಲ ಒಂಥರ ಏನೋ ನಂಗೆ ಆ ಫೀಲೇ ಅಲ್ಲಿ ಬೆಂಗಳೂರು ಹೋಗಿ ಸ್ಟ್ರೆಸ್ ಅನಿಸ್ತು. ಪರಿಚಯ ಮಾಡಿಸ್ಬೇಕಾ? ಹಾಯ್ ಮಾಡಮ್ಮ. ಆಯಿತು. ಗುಡ್ ಮಾರ್ನಿಂಗ್ ಆಯಿತು. ಇಲ್ಲೇಳೆ ಗೈಸ್. ಪಾಪು ಇನ್ನು ಮಲ್ಗೆ ಅವಳೆ. ಇವಳುಗಾರು ಮಾತ್ರ ಬೇಗ ಎದ್ದಿದ್ದೀವಿ. ಸೊ ಇವತ್ತು ಏನು ಅಂತಂದರೆ ಆಮೇಲೆ ಹೇಳ್ತೀನಿ ನೋಡಿ. ಅಂತಂದರೆ ಐಟಮ್ಸ್ ಎಲ್ಲ ಇಲ್ಲೇ ಮಡಗಿದ್ದೀವಿ, ಎಚ್ಚೋಡಿಸಿಲ್ಲ ಗೈಸ್. ಇವತ್ತು ನಾವೇನು ಅಂತಂದರೆ ಬೆಳಗ್ಗೆ ಬೇಗ ಎದ್ದಿದ್ದೀನಿ. ಸೊ ಯಾಕೆ ಅಂತಂದರೆ ಇವತ್ತು ಶ್ರವಣೇರಿ ಅಂತ, ಅಲ್ಲಿ ಒಳ್ಳೆ ಫ್ರೆಶ್ ಫಿಶ್ ಸಿಗುತ್ತೆ ಬೇಗ. ಒಂದು 7-8 ಗಂಟೆಗೆ ಎದ್ದು ಹೋದರೆ. ಸೊ ಅದಕ್ಕೆ ನೋಡಿ ಬೇಗ ಎದ್ದುಬಿಟ್ಟು ನಾನು ರೆಡಿಯಾಗಿ ಏನಿಲ್ಲ, ಮಾಮೂಲಿ ಆ್ಯಸ್ ಇಟ್ ಈಸ್ ಹೆಂಗೆ ಅಂದರೆ ಹಂಗೆ ಹೋಗ್ತಾಯಿದ್ದೀನಿ. ನಾನು ಏನು ಬಟ್ಟೆ ಹಾಕಿದ್ದೆ ಆ ಬಟ್ಟೆಲ್ಲೇ ಹೋಗ್ತಾಯಿದ್ದೀನಿ. ಸೊ ಯಾಕಂದರೆ ಬೇಗ ಹೋದರೆ ಫ್ರೆಶ್ ಫಿಶ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಸರ್ ಬೇಗ ಹೋಗ್ತಾಯಿದ್ದೀನಿ. ಲೇಡಿ ಅಪ್ಪು ಬಾಸು. ಅದಕ್ಕೆ ಇವತ್ತು ನಮಗೆ ಲಿಯೋಗೆ ಕೊಡೋಕ್ಕೆ ಭಯ ಗಾಯ್ಸ್. ನಮಗೆ ಏನೇನು ಅದು ಲಿಯೋ ಕೊಡೋಕ್ಕೆ ಭಯ ಗಾಯ್ಸ್. ಅದಕ್ಕೆ ಇವತ್ತೊಳಗೆ ಬರೀ ಸ್ವಲ್ಪ ಬಿಡಿಸಿ ಹಾಕ್ಬಿಟ್ಟು ಇವತ್ತು ನಾನು ಪಾಪಮ್ಮ ಲಿಯೋ 3 ಜನ ಒಳ್ಳೆ ಬ್ಯಾಟಿಂಗ್ ಮಾಡ್ತೀವಿ. ಸೊ ಅದಾದ್ಮೇಲೆ ಚೇತುವಣ್ಣ ಟೋನರ್ ಇದ್ದಾರಂತೆ. ಸೊ ಅವ್ರ ಜೊತೆ ಸಿಗಬೇಕು. ಸೊ ಬನ್ನಿ ಈಗ ಒಳ್ಳೆ ಕಡಕ್ಕಾಗಿರೋ ಫಿಶ್ ತಗೊಳ್ಳೋಣ. ಕಡಕ್ಕಾಗಿರಬೇಕು. ಬನ್ನಿ ಗೈಸ್ ಲೆಟ್ಸ್ ಗೋ. ಈಗ ನಾನು ಸೆಂಟ್ರ್ ಬೈಕ್ ಕಡೆ ಹೋಗ್ತಾ ಇದ್ದೀನಿ. ಮೈಲೇಜ್ ಕೊಡಲ್ಲ ಆದ್ರೂ ಪೀಸ್ ಬರೋಣ ಅಂತ. ಆರಾಮ್ ನಾವು ಇಲ್ಲೇ ಮೈಲೇಜ್ ನಮಗೆ 2 ಬೈಕು ಒಂದೊಂದಾಗಿಲ್ಲ ಗೈಸ್. ನಾನು ಯಾರಿಗೆ ಹೇಳ್ಕೊಳ್ಳಿ. ಇದು ರೆಡಿ ಮಾಡಿಸ್ಬೇಕು ಅಂದರೆ ಟೈಮೇ ಇಲ್ಲ. ರೆಡಿ ಮಾಡಿಬಿಡ್ಬೇಕು ಬೇಗ. ಇದನ್ನು ರೆಡಿ ಆದರೆ ಆರಾಮಾಗಿ ಓಡಾಡ್ಬೋದು. ಇದರಲ್ಲಿ ತಲೆನೋವೇ ಇಲ್ಲ. ಬನ್ನಿ ಅಂದರೆ ಅದನ್ನು ನೋಡೋಣ ಪ್ಲ್ಯಾನ್ ಮಾಡ್ತೀನಿ. ರೆಡಿ ಮಾಡ್ಕೊಳ್ಳೋಣ ಅಂತ. ನೋಡಿ ಇಲ್ಲೇ ಶ್ರವಣೇರಿ ಹತ್ರ ನೋಡಿ ಇಲ್ಲಿ ಮಾಡ್ತಾರೆ ಫಿಶ್. ಚಿಕ್ಕಮ್ಮಿಗೆ ಇಷ್ಟು ಲಾಟ ಇಲ್ಲಿ ಡೈರೆಕ್ಟು ಏನಪ್ಪ ಇಲ್ಲೇ ಕೆರೆ ಇರೋಸ್ನಲ್ಲಿ ಸೆಲೆಬ್ರೇಷನ್ ನೋಡೋದಿಲ್ಲ. ಅಲ್ಲೇ ಕೆರೆ ಹತ್ರನೇ ಇವರೇ ಇದು ಮಾಡ್ಕೊಂಡು ತಗೊಬಂದು ಮಾರೋದು. ತುಂಬ ಜನ ರಿಶ್ ಇರ್ತಾರೆ. ಒಂದು ಸಂಡೇ ಒಂದು ಸಖತ್ ರಿಶ್ ನೋಡಿ. ಫುಲ್ ಎದ್ದಕ್ಕೂ ಲೈನ್ಗೂ ಐತೆ ಇಲ್ಲಿ ಶ್ರವಣೇರಿ. ಇದೆ ಗೇಟು ಎದ್ದಕ್ಕೂ ಲೈಟ್ ಇರುತ್ತೆ. ಮಾತಾಡೋಕ್ಕೆ ಬೈಕ್ ಇರಲಿಲ್ಲ, ಅದಕ್ಕೆ నేను ವಾಯ್ಸ್ ಕೇಳಿಸ್ತಾ ಇಲ್ಲ. ಸ್ವಲ್ಪ ಜಾಸ್ತಿ ಇತ್ತು. ಗೈಸ್ ಪೆಟ್ರೋಲ್ ಕಾಲ ಆಯ್ತು ನೋಡಿ. ಪೆಟ್ರೋಲ್ ಹಾಕ್ಸ್ಕೊಂಡು ಈ ಗಾಡಿ ಫುಲ್ ಟ್ಯಾಂಕ್ ಮಾಡಿಸಿ ಮತ್ತೆ ಹೋಗಕ್ಕ ನೋಡಿ. ಚಿತ್ರೋಣದ ಮನೆ ಇದೆ ಅವ್ರದ್ದು, ಇಲ್ಲೇ ಮನೆ. ಎಲ್ಲ ಐಟಮ್ ತಗೊಂಡು ಏನು ಮತ್ತೆ ಬೇರೆ ತಗೋಬೇಕು ನೆಕ್ಸ್ಟ್. ಅದೊಂದು ಮತ್ತೆ ತಗೊಂಡು ಮನೆ. ಇಲ್ಲಿ ಏನು ಸೆಲಿಬ್ರೇಷನ್ ನೋಡಿದ್ರಿ ಲೊಕೇಶನ್ ಅಂದ್ರೆ ಅಷ್ಟೇ ಕ್ರೇಜಿ ಆಗೈತೆ ಅನ್ಕೊಳ್ರಿ. ಆಮೇಲೆ ಒಂದೊಂದು ವ್ಯೂ ಕೂಡ ಏನೋ ಒಂಥರ ಮೈಂಡ್ ಫ್ರೆಶ್ ಬೆಳಗ್ಗೆ ಹೆಂಗೆ ಅಂತಂದರೆ ಒಂಥರ ಏನೋ ಒಂಥರ ಸ್ಪೆಷಲ್. ನಿಮಗೆ ಯಾರೇ ಬ್ಲಾಗ್ ಮಾಡ್ತಿದ್ರೆ ಎಷ್ಟು ದೂರ ಇದ್ರೆ ಬಂದು ಟ್ರೈ ಮಾಡಿ ಫಿಶ್ಗಳು ತಗೊಂಡು ಇಲ್ಲೇ ವೆಕೇಶನ್ ಮಾಡ್ತಾರೆ ಅಂತ ಹೇಳಿ. ಇಲ್ಲಿ ನೋಡಿ, ನೀವು ಅಂತವೇ ಬರ್ಬೇಕಾದ್ರೆ ಎಲ್ಲೋ ಟ್ರಿಪ್ ಹೋದಂಗೆ ಅನಿಸುತ್ತೆ. ನಮ್ಮ ಚಂದ್ರಪಟ್ಟಣ ಒಂಥರ ಟ್ರಿಪ್ಪಿಗೆ ಆಯ್ತು ಹಂಗೆ ನೋಡಿ. ಇಲ್ಲಿ ನೋಡಿ ಏನು ವೆದರು ಹಾಂ ನೋಡಿ. ಈ ಥರ ವೆದರಲ್ಲಿ ಈ ಥರ ಸ್ವಲ್ಪ ಚಂದ್ರಪಟ್ಟಣದಿಂದ ಒಂದು 2 ಕಿಲೋಮೀಟ್ರ್ ಅಷ್ಟೇ. 2 ಕಿಲೋಮೀಟ್ರ್ ಚಂದ್ರಪಟ್ಟಣದಿಂದ. ಅಲ್ಲಿಂದ ಬರಬೇಕಾದ್ರೆ ಈ ಥರ ವ್ಯೂ ಸಿಗುತ್ತೆ. ಈ ವ್ಯೂನ ನೀವು ಎಂಜಾಯ್ ಮಾಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಅದು ಫ್ರೆಶ್ಶು ಹೆಂಗಂದ್ರೆ ಈ ಕೆರೆಯಲ್ಲಿ ಹಿಡಿಯೋದು. ಈ ಕೆರೆಯಲ್ಲೇ ಹಿಡಿದುಬಿಟ್ಟು ಅದು ನೈಟ್ ನೆನ್ನೆ ರಾತ್ರಿ ಬಲೆ ಹಾಕಿರ್ತಾರೆ. ಏನೋ ಆರು ಗೊತ್ತಿಲ್ಲ ಒಟ್ಟಿಗೆ. ಒಟ್ಟಲ್ಲಿ ಇವತ್ತು ಬೆಳಿಗ್ಗೆ ಜಾವನ ಇಟ್ಬಿಟ್ಟು ಮಾರ್ಕೆಟಲ್ಲಿ ಹಾಕೋದು ಹಂಗೆ ಫ್ರೆಶ್ ಹೊಡಿತಾರೆ. ಅದಕ್ಕೆ ಶ್ರವಣೇರಿ ಫ್ರೆಶ್ ಅನ್ನೋದು. ನೋಡಿ ಇಲ್ಲಿ ಬಂದರೆ ಇಲ್ಲಿ ದೇವಸ್ಥಾನ ವ್ಯೂ ಏನೋ ಒಂಥರ ಒಳ್ಳೆ ವೈಬ್ ಸಿಗುತ್ತೆ. ಸಕ್ಕತ್ ವೈಬ್ ಅಂತ ಹೇಳಿ ಆಮೇಲೆ ಏನೇ ಗೊತ್ತಾ, ಇಲ್ಲೆಲ್ಲರೂ ಈ ಥರ ಏನಾರ ನೋಡಿ. ಈ ಕಡೆ ಕೆರೆ, ಈ ಕಡೆ ತೋಟ, ಗ್ರೀನರಿ, ಫುಲ್ ಗ್ರೀನರಿ ತೋಟ. ಈ ಕಡೆ ಎಲ್ಲ ಫುಲ್ ಗ್ರೀನರಿ. ಮತ್ತು ಏನಂದ್ರೆ ಖುಷಿ ಆಯ್ತು. ಮಾತ್ರ ಬೆಳಿಗ್ಗೆ ಮಾರ್ನಿಂಗ್ ಸಂಡೇ ಒಳ್ಳೆ ವೈಬ್ ಸಿಕ್ಬಿಡ್ತು. ಏನಾದ್ರು ಕುಡಿಯೋರು ಹಾಕ್ಬಿಟ್ಟಿದ್ರೆ ಒಂದು ಫುಲ್ ಧಮಾಕ ಹಾಕ್ಬಿಡೋರು ಅವರು. ಕುಡಿಯೋಕೆ ಸಿಕ್ಕಿದ್ರೆ ಮಕ್ಕಳ ಅಭ್ಯಾಸ ಇಲ್ಲ. ನೋಡಿ ಇಲ್ಲಿ ಅಂದರೆ ಏನಾರ ಫಾರಿನ್ ಗೀಸ್ ಬರ್ತಿರ್ತಾರಲ್ಲ ಅವ್ರಿಗಂತೂ ಒಳ್ಳೆ ವೈಬು. ಇಲ್ಲೆಲ್ಲ ವೆದರ್ಗಳು, ತೋಟ, ಹಳ್ಳಿ ಗಿರಿ ಇದೆಲ್ಲ ವೈಬ್ ತಗೋತಾರೆ. ಮತ್ತು ಈ ಲಕ್ಷ್ಮಿ ವೈಬ್ ತಗೋತಾರೆ. ಮಸ್ತಿರುತ್ತೆ. ಮತ್ತು ಇಲ್ಲಿ ಟೆಂಪಲ್ಸ್ಗಳು ಇರುತ್ತೆ, ದೇವಸ್ಥಾನಗಳು ಇದೆ. ಸಣ್ಣ ಪುಟ್ಟ
ಚಿತ್ರೋಣ ಮುಂದೆ ಹೋಗ್ತೈತೆ. ಬನ್ನಿ ನಾವೀಗ ಮನೆಗೆ ಹೋಗಿ ಇದೆಲ್ಲ ಕೊಟ್ಬಿಟ್ಟು ನಾವು ಮಟನ್ ಮಾಡೋಕ್ಕೆ ಹೊರಡೆ ಹೋಗ್ತಿದ್ವಿ. ಚಿತ್ರೋಣ ಕರ್ಕೊಂಡು ಹೋಗ್ತಿದ್ದೆ. ಅವಳಿಂದೇನೆ ಮಾಡಿದ್ರೆ ಹೆಚ್ಚು ಕಮ್ಮಿ ಈಗ ಒಂದು 8:30-9 ಗಂಟೆ ಮಾಡೋದು 11:30-12 ಗಂಟೆ ಆಗ್ತದೆ. ಮಧ್ಯಾಹ್ನ ಊಟ ಮಾಡಬೇಕು. ಮತ್ತು ಈಗ ಹೊರಡೋಣ ನೋಡಿ ಗೈಸ್. ಇಲ್ಲಿ ಟಿಫನ್ ಮಾಡೋಣ ಅಂತ ಬಂದರೆ ಅವ್ನ ಅಜ್ಜಿ ಇಷ್ಟು ರಶ್ ಆಗೈತೆ. ಏನು ಮಾಡೋದು ನಾವು ಅಷ್ಟೊಂದು ರಶ್ಶು. ಇವಣ್ಣ ಅದ್ರ ಬೇರೆ ಇಲ್ಲೇ ತಿನ್ನಬೇಕು ಅಂತ ನಾವೇನು ಮಾಡ್ತೀವಿ ನೋಡಿ. ಈಗ ಟಿಫನ್ ಮಾಡ್ತಿದ್ದೀವಿ. ಇದು ನೋಡಿ ಒಳ್ಳೆ ಸ್ಟ್ಯಾಂಡಿಂಗ್ ಅವೇಶನು. ಮಾಡೋಣ ಬನ್ನಿ. ಈಗ ಟಿಫನ್ ಮಾಡ್ಕೊಂಡು ಇಲ್ಲಿ ಚಿತ್ರದ ಮನೆ ಹತ್ರ ಬಂದಿದ್ದೀವಿ. ಒಣ್ಣಂದೇನೋ ಕೆಲಸದ ಕರ್ಕೊಂಡ್ಬಿಟ್ಟಿದ್ದಮ್ಮನ. ಇಲ್ಲಿ ನೋಡಿ ಇದು ಕೊತ್ತಿ ಪಾಪು ಮಾಡಿ ಪಾಪು ಹಾಕಿದೆ ಮಾಡಿದೆ ಅಂತೀನಿ. 6 ಪಾಪು ಹಾಕಿದೆ. ಅದು ತೋರಿಸಿದ್ದಾಳೆ ಎಲ್ಲ ಈತ ಕಡೆ. ಗೈಸ್ ಇಲ್ಲಿ ನೋಡಿ ಗೈಸ್, ಇಲ್ಲಿ ನಮಗೆ ಬಂದ ತಕ್ಷಣ ಕೆಲಸ ಕೊಟ್ಟವಳೆ. ಏನೋ ಸ್ಪೆಷಲ್ಲ ಮಾಡ್ತಾವಳೆ ಅಣ್ಣ ಇವಳು. ಅಣ್ಣ ಇಲ್ಲಿ ನೋಡಿ ಏನೋ ಸ್ಪೆಷಲಾಗಿ ಮಾಡ್ತಾವಳೆ. ಬ್ಯಾಡಿಗೆ ಮೆಣಸಿಕಾಯಿ ಎಲ್ಲ ಹುರ್ಕೊಂಡು. ಇಲ್ಲಿ ನೋಡಿ ಹುಡುಗಿ 11% ಯಾವ್ದು ಮಾತಾಡ್ತೈತಿ. ಹುಡುಗಿ ಯಾರು ಅಂತ ಗೊತ್ತಾಗಬೇಕು ಅಂದ್ರೆ ಕಮೆಂಟ್ ಮಾಡಿ ಗೈಸ್. ಅಡುಗೆ ಮಾಡೋದನ್ನ ಇಲ್ಲಿ ವೆಯ್ಟ್ ಮಾಡ್ತಿರ್ತೀವಿ. ಮೇಲೆ ನೋಡಿ ನೋಡು ಬಂಗಾರನ ಸ್ಮೆಲ್ ಗಮ್ ಅಂತೈತೆ ಗೈಸ್. ನನಗೂ ಗಮ್ ಅಂತೈತೆ ಸ್ಮೆಲ್ಲು. ಹೆಂಗ್ ಗಮ್ ಅಂತೈತೆ ಅಂದ್ರೆ ಸೂಪರ್ ಟೇಸ್ಟ್ ಗೈಸ್. ಇವತ್ತು ಕಹಿ ಏನಿಲ್ಲ, ಅದು ಸ್ವಲ್ಪ ಟೇಸ್ಟ್ ಕೊಟ್ಲು ಕಹಿ ಆಯ್ತೈತೆ ಅಂತ. ಸ್ವಲ್ಪ ಬೇಯಬೇಕಮ್ಮ ಅದು. ನೋಡಿ ಗೈಸ್ ಅನ್ನ, ಈ ಅನ್ನ ಬಟ್ ಆಗ್ಲೇ ಮಡಗ್ಬಿಟ್ಟಿತ್ತು. ಏನು ಥರ ಆಯ್ತಣ್ಣ ಇದು. ಇದು ನೋಡಿ ಫಿಶ್ ಸಾಂಬಾರು, ಫಿಶ್ ಫ್ರೈ. ಟೇಸ್ಟ್ ಮಾತ್ರ ಕ್ರೇಜಿ ಗಾಯ್ಸ್. ನಮ್ಮ ರೈಸ್ ಸೂಪರ್ ಸೂಪರ್ ಆಗೈತೆ ನೋಡಿ ಗೈಸ್. ಇಲ್ಲಿ ಇಬ್ರು ಹೆಂಗೆ ಕೂತವ್ರೆ. ಇದಾಗ ಹೆಂಗೆ ಕೂತಿದ್ಯಾ? ಏನು ಪ್ರಾಬ್ಲಮ್ ಆಯಿತು? ನಿಮ್ಮ ಹುಡುಗಿ ಕೈ ಕೊಟ್ಲಾ? ನಿಮ್ಮ ಹುಡುಗಿ ಕೈ ಕೊಟ್ಲಾ ಇಲ್ವಾ? ಚೆನ್ನಾಗಿ ಅವಳ ಇಬ್ರು ಲವ್ ಮಾಡ್ತಾ ಇದ್ದೀರಾ? ಅಲ್ಲ ನೋಡಿ ಅವ್ನು ಕಾಣಿಸ್ತಿರಲ್ವ ಅವ್ನು ಹಿಂಗೆ ಅವನು ಶೆಟ್ಲ್ ಆಡ್ತಾ ಇದ್ದೀನಿ ನೋಡಿ. ಒಂದು ಕೊಡ್ತಿ ಶಾರ್ಟ್ಸು. ಏನು ಬರ್ಕೊಡ್ತು ಸೋನು? ಬರೀ ಬರೀ ನೋಡೋಣ. ಅದೇನದು ಏನದು ಮಂಗ ಗೈಸಿಗೆ ನೋಡಿ ಇಲ್ಲಿ ನಮ್ಮ ಜೊತೆ ಕಾಣಿಸ್ತಾನೆ ಇಲ್ಲ ಗೈಸ್ ಇಬ್ರು ಇವರು. ಗಾಡಿ ನೋಡಿ ಗಾಡಿ ನಿನ್ಗಿಡ್ಕೊಳ್ಳೋ, ನಮಗಲ್ಲ ನಿನಗಿಡ್ಕೊಳ್ಳೋ ಗೈಸ್. ಏನೋ ಸ್ವಲ್ಪ ಒಂದು ಇಲ್ಲಿ ಏನೋ ಜಿಮ್ಮಿಗೆಲ್ಲ ಒಟ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಮಾತಾಡ್ತಿದ್ವಿ. ಇಲ್ಲೇ ಮನೆ ಆಚೆ ಕೂತಿದ್ವಿ ನೋಡಿ. ಪ್ರೀತಮ್ಮು ಅಲ್ಲಿ ನೋಡಿ ಗಣೇಶು. ಹೈ ಮಾಡ್ರು. ಕಾಪೇಟ್ ಸಾಂಗ್ ಆಫ್ ಮಾಡೋ ಕಾಪೇಟ್ ಬರುತ್ತೆ ನಿಂಗೆ ಅದ ಗೊತ್ತಿಲ್ಲ. ಇದು ಪ್ರೀತು 100ಕ್ಕೆ ನಾನು ಚಾಲೆಂಜ್ ಮಾಡಿದ್ದೀನಿ. ಓಯ್ ನೀನು ಬ್ಲಾಗ್ ಮಾಡ್ತಿದ್ದೇನು? ಗಣಿದು ಹುಡುಗಿ 100ಕ್ಕೆ ಆದರೆ ಗಣಿ ಹುಡುಗಿ ತೋರಿಸ್ತೀನಂತ. ಆಗುತ್ತಾ? ಹಿಂಗೆ ತೋರಿಸ್ತಾನಾ? ಪಕ್ಕನಾ? ಓಕೆ ಡನ್. ಹೋಗಿ ನೋಡಿ ಇಲ್ಲಿ ಪ್ರೀತಮ್ಮ ಬ್ಲಾಗ್ ಮಾಡಿ ತೋರ್ಸ್ ಪ್ರೀತು ಬಾರ ಇಲ್ಲಿ ಗೈಸ್. ಅವರು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗೈಸ್. ಬಾರ ಇಲ್ಲಿ ಸ್ವಲ್ಪ ಅವರು ಲಾಗ್ ಮಾಡ್ತಾರೆ ಗೈಸ್. ನಮಗೆಲ್ಲ ಫೈಟ್ ಕೊಡೋರು ಆಗ್ಬಿಟ್ರು. ಸರಿ ನಾನು ಯಾಕೆ ಇಲ್ಲಿಗೆ ಬಂದೆ ಹೇಳು? ಕಾಣಲಿ ಅಂತ ಗೈಸ್. ನೋಡಿ ನಾನು ಹೇಳಿದ್ದು ಇವ್ನ ಜೊತೆ ಹೋದ ಅಂತ ಅನ್ಕೊಂಡೆ. ಬಯಸತ್ತೇನೆ ಬೇರೆ ಮ್ಯಾಟ್ರ್ ಮೇಲೆ ಹೇಳ್ತೀನಿ. ಗಾಡಿ ರೆಂಟ್ಗೆ ಇದೆಯಾ ಅಂತ ಇದು. ಗೈಸ್ ಮಚ್ಚಾ ನೀನು ಹೆಂಗೆ ಬ್ಲಾಗ್ ಮಾಡಿದ್ಯಾ? ಬ್ಲಾಗ್ ಮಾಡಿ ಪ್ಲೀಸ್. ಅಲ್ಲ ನಾನು ಹಿಂಗೆ ಮಾಡಿದ್ದೀನಿ ಗೊತ್ತು. ಅಲ್ಲ ನಾನು ಹಿಂಗೆ ಮಾಡಿದ್ದೀನಿ ಗೊತ್ತು. ಅದೇ ಅಲ್ಲಿ ಹೆಂಗ್ ಈಗ ನನ್ನ ಬ್ಲಾಗಲ್ಲಿ ಹೇಳು. ನೀನು ಇಂಟ್ರೊಡಕ್ಷನ್ ಹೆಂಗೆ ಕೊಡ್ತೀಯಾ? ನಾನು ನೋಡು. ಸೊ ಹಾಯ್ ಎಲ್ಲ ಮಚ್ಚ ಇಂಟ್ರೊಡಕ್ಷನ್ ಒಂದ್ಸರಿ ಕೊಟ್ಟ ಮಚ್ಚ ನಾನು ನಿಮ್ಮ ಪ್ರೀತಿಯ ರಘುವರ್ ಬಿಸಿ ಬಿಸಿ ತುಪ್ಪ ಮಚ್ಚ. ಒಂದು ಇಂಟ್ರೊಡಕ್ಷನ್ ಕೊಡು ಮಚ್ಚ. ಇಂಟ್ರೊಡಕ್ಷನ್ ಕೊಡ ಮಚ್ಚ. ಲೇ ಹೋಗ ಮನೆಗೆ. ಓ ಈ ಥರ ಗೈಸ್ ಗಣಿಗೆ ದುರಂಕಾರ ಬ್ಲಾಗರ್ಸ್. ಕಮೆಂಟ್ ಮಾಡಿ ಗೈಸ್, ಕಮೆಂಟಲ್ಲಿ ಬೈರಿ. ಬಾಯ್ ಬಾಯ್ ಗೈಸ್. ಇವಾಗ ನಾನು ಮನೆಗೆ ಹೋಗಿ ನೀರು ತಗೊಂಬರ್ಬೇಕು. ನೀರು ತಗೊಬರೋಣ. ಇವರೆಲ್ಲ ನನ್ನ ಚಿಕ್ಕ ವಯಸ್ಸು ಫ್ರೆಂಡ್ಸ್ ಗೈಸ್. ಆದರೆ ಜಾಸ್ತಿ ಎಲ್ಲ ನನ್ನ ಅವ್ರ ಜೊತೆ ಮಾತಾಡೋಕೆ ಅಂದರೆ ಅವ್ರವ್ರ ಕೆಲಸ ಅವ್ರು ಬ್ಯುಸಿ ಇರ್ತಾರೆ ಹಂಗಂತ. ಮತ್ತು ನಾನು ಜಾಸ್ತಿ ಅವ್ರ ಮಿಂಗಲ್ ಆಗಲ್ಲ. ಯಾಕಂತಂದರೆ ಇವರೆಲ್ಲ ಈಗ ಬೆಂಗಳೂರಿಗೆ ಹೋಗ್ಬಿಟ್ಟವ್ರೆ. ಆಗ ಮುಂಚೆ ಅವ್ರ ಜೊತೆ ಇದ್ರು ವಾಲಿಬಾಲ್ ಜೊತೆ ಎಲ್ಲ ಆಡ್ತಿದ್ವಿ ಇಲ್ಲೇ ಊರ ಹತ್ರ ಎಲ್ಲ. ಇವಾಗೆಲ್ಲ ಅವ್ರ ಕೆಲಸ ಬ್ಯುಸಿ ಆಗವ್ರೆ. ನಮ್ಮ ಕೆಲಸ ನಾವು ಬ್ಯುಸಿ ಆಗಿದ್ದೀವಿ. ಬಟ್ ಅವ್ನು ಪ್ರೀತಮ್ ಬೆಂಗಳೂರು ಮನೆ ಗಣಿ ನೋಡ್ತಾ ಇರ್ತಿರಲ್ಲ, ಗಣಿ ಸಿಗ್ತಾ ಇರ್ತಾನೆ. ಓಕೆ ಬನ್ನಿ ಗೈಸ್ ಇವಾಗ ಮನೆಗೆ ಹೊಂದಿರ್ತಾ ಬರೋಣ. ಒಳ್ಳೆ ಮುಳು ಅದಾದ್ಮೇಲೆ ನಾನು ಮಧ್ಯಾಹ್ನ ಫಿಶ್ ಊಟನ ನಾನು ನಿಮಗೆ ಒಳ್ಳೆ ರಿವ್ಯೂ ಕೊಡೋಕ್ಕಾಗಿಲ್ಲ. ಇವತ್ತು ಕೊಡ್ತೀನಿ. ನಾನು ನೀರು ತೊಗೊಂಬರೋಕ್ಕೆ ಅಂತ ಹೋಗ್ತೀನಿ. ಮನೆ ಫಿಲ್ಟರ್ ಹಾಕಿ ಕೊಡಬೇಕು. ಬಟ್ ಅಲ್ಲಿ ಆ ಮನೇಲಿ ನಾನು ಏನೂ ಪ್ಲ್ಯಾನ್ ಮಾಡೋಕ್ಕಾಗಲ್ಲ.
ನೋಡಿ, ನಾನು ಇಲ್ಲಿ ಕಾಯಿ ನೀರು ಹಾಕ್ಸಿ ಅಲ್ಲಿ ಬರಲೇ ಇಲ್ಲ. ಅದಕ್ಕೆ ನಾವು ಒಳಗಡೆ ಪ್ರಾಬ್ಲಮ್ ಆಗ್ಬಿಟ್ಟು ಇಲ್ಲ ಅಂದಿದ್ರೆ ಟೈಮ್ ವೇಸ್ಟ್ ಒಂದೇ ಒಂದು ಕಾಯಿ ತಂದಿದ್ದು ಅದು ಒಬ್ಬರು ನೆಕ್ಸ್ಟ್ ಈಗ ನೀರು ತರಕ್ಕೆ ಹೋಯ್ತಲ್ಲ, ಯಾರೋ ಒಬ್ಬರು ಒಂಥರ ಮಾತಾಡ್ಸಿದ್ರಂದ್ರೆ ಒಂಥರ ಅಂದರೆ